ಇವತ್ತು ದಿಕ್ಸೂಚಿ ಬಂಜಾರ ಏನು ನಮ್ಮ ಇವತ್ತು ಇಡೀ ಸಮಾಜದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದವನಿಂದ ಒಂದು ಮಿನಿಸ್ಟ್ರೂ ಕೊಡಲಿಲ್ಲ ಮತ್ತು ನಮ್ಮ ಏನು ಈ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಅದರಲ್ಲಿ ಒಳ ಮೀಸಲಾತಿಯಲ್ಲಿ ಪರ್ಸೆಂಟೇಜ್ ಆದ ನಂತರನೂ ಸಹ ಇವತ್ತು ನೌಕರಿಗಳಲ್ಲಿ ಏನು ನಮಗೆ ನ್ಯಾಯ ಸಿಗಲಾರದಂತೆ ಕೆಲಸ ಆಗಿದೆ. ನಮ್ಗೆ ಎಷ್ಟು ಪರ್ಸೆಂಟೇಜ್ ಸಿಗಬೇಕು 4.5% ಅಂತ ಹೇಳಿದ್ದಾರೆ. ಆದರೆ 4.5% ಅನ್ನು ಸಹ ನಮಗೆ ಸರಿಯಾದ ಮೀಸಲಾತಿ ಸಿಗ್ತಾ ಇಲ್ಲ, ನಮ್ಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಮೀಟಿಂಗ್ ಆಗಿದೆ. ಬರುವ ದಿನಗಳಲ್ಲಿ ಇವರು ಇದೇ ತರ ಮುಂದುವರಿಸಿದ್ರೆ ಉಗ್ರವಾದ ಹೋರಾಟ ಹಮ್ಮಿಕೊಂಡು ಇವರಿಗೆ ಚಳಿ ಬಿಡಿಸುವಂತ ಕೆಲಸ ಇವತ್ತು ನಾವು ಇಡೀ ಬಂಜಾರ ಸಮಾಜ ವತಿಯಿಂದ ಮಾಡ್ತೀವಿ. ಸರಿ, ಇವತ್ತು ಸಭೆಯಲ್ಲಿ ನಮ್ಮ ಹಿರಿಯರಾದ ಉಮೇಶ್ ಜಾಧವ್ ಸಾಹೇಬರು ಮತ್ತು ಬಾಬುರಾವ್ ಚವಾಣ್ ಸಾಹೇಬರು ಹಾಗೂ ನಮ್ಮ ಆತ್ಮೀಯರು ಪ್ರೀತಿಯ ಶಾಸಕರಾದ ಚಂದ್ರು ಲಂಬಾಣಿ ಸಾಹೇಬರು, ಕೃಷ್ಣ ನಾಯಕ್ ಸಾಹೇಬರು, ಅವಿನಾಶ್ ಜಾಧವ್ ಸಾಹೇಬರು ಹಾಗೂ ಎಲ್ಲ ಹಿರಿಯ ಮುಖಂಡರು ನಮ್ಮ ಈ ಒಂದು ಸಭೆಗೆ ಬಂದು ಒಳ್ಳೆ ಸಭೆಯನ್ನು ನಡೆಸಿದ್ದಾರೆ. ಮುಂದಿನ ನಡೆ ನಮ್ಮ ಹೋರಾಟ ಕಡೆ ನಾವೆಲ್ಲರೂ ಸೇರಿ ಮುಂದಿನ ನಡೆ ಒಂದು ಲೀಗಲಿ ಫೈಟ್ನು ಮಾಡ್ತೀವಿ ಮತ್ತು ಉಗ್ರವಾದ ಹೋರಾಟನೂ ಹಮ್ಮಿಕೊತೀವಿ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿ ಬಿಡಿಸುವಂತ ಕೆಲಸ ನಮ್ಮ ಸಮಾಜ ವತಿಯಿಂದ ಮಾಡ್ತೀವಿ. ಹೋದ ಎಲೆಕ್ಷನ್ ಅಲ್ಲಿ 2023 ಚುನಾವಣೆಯಲ್ಲಿ ಅಪಪ್ರಚಾರ ಮಾಡಿ ನಮ್ಮ ಜನರನ್ನು ಗೊಂದಲ ಎಬ್ಬಿಸಿದ್ದಾರೆ. ಇವತ್ತು ನಮ್ಮ ಜನರು ಎಲ್ಲರೂ ನಮ್ಮ ಸಂಘಟ ಅದರ ಎಲ್ಲರೂ ತಿಳಿದು ಬಂದಿದೆ, ಇವರು ಬಹಳ ನಾಟಕ ಮಾಡ್ತಾರೆ ಅಂತ ಹೇಳಿ. ಆ ನಾಟಕವನ್ನು ಇವತ್ತು ಎಲ್ಲರೂ ತಿಳ್ಕೊಂಡು ಅವ್ರಿಗೆ ಒಂದು ಚಳಿ ಬಿಡಿಸುವಂತ ಕೆಲಸ ಮಾಡ್ಬೇಕಂತೇಳಿ ನಿರ್ಣಯ ತಗೊಂಡಿದ್ದೀವಿ. ಬರೋ ದಿನಗಳಲ್ಲಿ ಕಾಂಗ್ರೆಸ್ ಹಟಾವ್ ತಾಂಡಾ ಬಚಾವ್, ಕಾಂಗ್ರೆಸ್ ಹಟಾವ್ ಗೋರ್ಮಾಟಿ ಬಚಾವ್, ಕಾಂಗ್ರೆಸ್ ಹಟಾವ್ ಗೋರ್ಮಾಟಿ ಬಂಜಾರ ಲಂಬಾಣ ಬಚಾವ್. ಸಮಾಜದ ಉದ್ದೇಶ ಏನಪ್ಪಾ ಅಂತಂದ್ರ ಇವತ್ತು ಒಳ ಮೀಸಲಾಯಿತಾಗ ರೈಟ್ ಕಮ್ಯುನಿಟಿ, ಲೆಫ್ಟ್ ಕಮ್ಯುನಿಟಿ, ಬಂಜಾರ ಕಮ್ಯುನಿಟಿ ಮೂರಿಗೆ ಅನ್ಯಾಯ ಆಗಿದೆ. ತಲೆಮಾರಿಗಳಿಗೆ ವೈಜ್ಞಾನಿಕವಾಗಿ ಟೆಸ್ಟ್ ಮಾಡಿಲ್ಲ. ಅದಕ್ಕೆ ಒಂದು ಜನ ಜಾಗೃತಿ ಮಂದಿಗೆ ತಿಳಿದಿಲ್ಲ. ನಾವು ಕೊಡ್ಬಿದ್ದು ಡಾಕ್ಯುಮೆಂಟ್ ಏನಾಗಿ ಕೊಡ್ತೀವಿ ಅದ್ರ ಬಗ್ಗೆ ಸಮಾಜ ಇದು ನಮ್ಮ ಅಲ್ಲಲ್ಲ. ನಾವು ಕೆಲವು ಕಾಂಗ್ರೆಸ್ ಅವ್ರು ಬಂದಾರ, ಇದು ಬಿಜೆಪಿ ಕಡೆಯಿಂದ ಆಗಿದ್ದದ. ಬಿಜೆಪಿ ಎಲ್ಲ MLA XML ಬೇಯಿರ್ತದೆ, ಎಲ್ಲರೂ ಬಂದ್ರೆ ಕಾಂಗ್ರೆಸ್ ಬಂದ್ರೆ JDS ಬಂದಾರ. ಅದಕ್ಕೆ ಅವ್ರು ಮಾತಾಡ್ಲಿಕ್ಕೆ ಅದಕ್ಕೆ ನಾವು ಸರ್ಕಾರಕ್ಕೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀವಿ. ಮತ್ತೊಮ್ಮೆ ಮುಖ್ಯಮಂತ್ರಿ ಚೇಂಜ್ ಆಗ್ಯಾರ, ಮತ್ತೊಮ್ಮೆ ಮುಖ್ಯಮಂತ್ರಿ ಬಂದಾರ, ಅವ್ರಿಗೆ ತಿಳಿಸಿ ಹೇಳಿ ನಮಗೆ ಅನ್ಯಾಯ ಆಗ್ಯದ, ಅದು ಆಗ್ಲಿಂದ ಕೋರ್ಟಿಗೆ ಹೋಗೋದದ. ನಮಗೆ ಬೇರೆಯವ್ರಂಗೆ ಜಗಳ ಆಡೋದು ಶಕ್ತಿ ಇಲ್ಲ. ಯಾಕಂದ್ರೆ ಬಡವರು ಇದ್ದೀವಿ ನಾವು, ಗುಡ್ಡಗಾಡ ಪ್ರದೇಶದಾಗ ಇರೋ ನಮ್ಮ ಜನರು, ಆರ್ಥಿಕ ಭಾಷೆ ಹಿಂದುಳಿದಲ್ಲ, ಸಭ್ಯ ಸಮಾಜ. ಅದಕ್ಕೆ ನಾವು ಏನಪ್ಪಾ ಅಂತಂದ್ರೆ ಗುಂಡಾಗರ್ದಿ ಮಾಡಿ ಹಂಚಿಸಿ ತಗೊಳ್ಳೋರಲ್ಲ, ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮ ಹಕ್ಕು ನಾವು ತಗೊಳ್ಳೋ ಪ್ರಯತ್ನ ಮಾಡ್ತೀವಿ.